ಎರಡನೆಯ ತಂಡ ಇನ್ಫ್ಯಾಂಟ್ ಅಜಿತ್, ಜಯರಾಮ ಸೋಮಯಾಜಿ ಹೆಬ್ಬಾಳ, ಮಂಜುನಾಥ ರಾವ್ ಬೆಂಗಳೂರು, ಶರಣಪ್ಪ ವಿನಯ್ ರಾವತ್ ಮೈಸೂರು, ಬಸವರಾಯಪ್ಪ ಯಲಹಂಕ ನ್ಯೂಟೌನ್, ಸುಧಾ ಎಸ್ ಪ್ರಸಾದ್ ಮಡಿಕೇರಿ, ಭ್ರಮರ ಜನಾರ್ದನ್ ಬೆಂಗಳೂರು. ಒಟ್ಟು 8 ಸ್ಪರ್ಧಿಗಳು ಎರಡನೇ ತಂಡಕ್ಕೆ ಸಿದ್ಧರಾಗಿದ್ದಾರೆ. ವೀಕ್ಷಕರೇ, ನಮ್ಮ ನಾಡಿನ ಬಗ್ಗೆ ನಾವು ತಿಳ್ಕೊಳ್ಳದೆ ಇನ್ಯಾರು ತಾನೇ ತಿಳ್ಕೋಬೇಕು. ಹಾಗಾಗಿ ಕನ್ನಡಿಗರಾಗಿ ಈ ನಾಡಲ್ಲಿ ಹುಟ್ಟಿದ್ದೇವೆ, ನಾವೆಲ್ಲ ಪುಣ್ಯವನ್ನು ಮಾಡಿದ್ದೇವೆ. ಹಾಗಾಗಿ ನಮ್ಮ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ, ಆನಂತರ ನಮ್ಮ ದೇಶದ ಬಗ್ಗೆ, ಜಗತ್ತಿನ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾಗಿ ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಬಗ್ಗೆ ಹೊಸ ವಿಚಾರಗಳನ್ನು ತಿಳಿಯುವ ಅವಕಾಶ ತಮಗೆ ದೊರೆತರೆ ದಯವಿಟ್ಟು ತಪ್ಪಿಸ್ಕೋಬೇಡಿ, ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹಾಗೆಯೇ ಬೇರೆಯವರಿಗೂ ಸಹ ತಿಳಿಸೋದಕ್ಕೆ ತಾವು ಪ್ರಯತ್ನಿಸಬೇಕು. ಈ ಒಂದು ಕೆಲಸವನ್ನು ತಾವು ಮಾಡ್ತೀರಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸ್ವಾಗತ ಹಾಗೂ ಶುಭಮಸ್ತು. ನಿಮಗೆ ಸ್ವಾಗತವನ್ನು ಕೋರಿದ್ದೇವೆ, ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿದ್ದೇವೆ. ಈಗ ತಾವು ಸಿದ್ಧ ಅಂದರೆ ಆರಂಭಿಸ್ಬಿಡೋಣ. ಆರಂಭಿಸಬಹುದಾ? ಮೊದಲ ತಂಡ ಈಗ ಆರಂಭವಾಯಿತು. ತಮ್ಮ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಅರಿಶಿನ ಕಾಮಾಲೆ ಎಂಬ ನುಡಿಗಟ್ಟಿನ ಅರ್ಥವೇನು? ಮೈಯೆಲ್ಲ ಹಳದಿಯಾಗು, ಎಲ್ಲರಲ್ಲೂ ಸಂದೇಹವನ್ನು ಪಡು. ಮೈಯೆಲ್ಲ ಹಳದಿಯಾಗು. ಮುಂದಿನ ಪ್ರಶ್ನೆ, ಚಿನ್ನ ಬೆಳ್ಳಿ ಕೆಲಸವನ್ನು ಮಾಡುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಿನಿವಾರ, ಪನಿವಾರ? ಚಿನಿವಾರ. ಚಿನಿವಾರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಅಜ್ಜನಿಲ್ಲದ ತೋಟ. ಮಜ್ಜಿಗೆ ಇಲ್ಲದ ತೋಟ, ಮಜ್ಜಿಗೆ ಇಲ್ಲದ ಊಟ. ಈ ಒಗಟನ್ನು ಬಿಡಿಸಿ. ಬೆಳ್ಳಿ ಕೋಟೆಯೊಳಗೆ ಚಿನ್ನದ ಹಾಲು, ಎಳನೀರು, ಮೊಟ್ಟೆ. ಮೊಟ್ಟೆ. ಮುಂದಿನ ಪ್ರಶ್ನೆ, ದಾಂಡೇಲಿ ವನ್ಯಧಾಮವು ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ. 5 ಪ್ರಶ್ನೆಗಳು ಮುಗೀತು. ಎಷ್ಟು ಸರಿ ಉತ್ತರ ಈಗ ನೋಡೋಣ. ಮೊದಲ ಪ್ರಶ್ನೆ, ಎಲ್ಲದರಲ್ಲೂ ಸಂದೇಹ ಪಡೋ ನುಡಿಗಟ್ಟು ಕೇಳ್ತಾ ಇದ್ದೇವೆ, ಶಬ್ದದ ಅರ್ಥ ಕೇಳ್ತಾ ಇಲ್ಲ. ಮುಂದಿನ ಪ್ರಶ್ನೆಗೆ ಉತ್ತರ. ಶನಿವಾರ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ. ಮಜ್ಜಿಗೆ ಇಲ್ಲದ ಊಟ ಸರಿಯಾದ ಉತ್ತರ ಆಗಿತ್ತು. ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ, ಒಬ್ಬರು ಉತ್ತರ ಕೊಡಿ. ಮುಂದಿನ ಪ್ರಶ್ನೆಗೆ ಉತ್ತರ. ಮೊಟ್ಟೆ ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಅಭಿನಂದನೆಗಳು. ಈಗ ಎರಡನೆಯ ತಂಡ ಸಿದ್ಧವಾಗಿದ್ದರೆ ತಮ್ಮ ಪ್ರಶ್ನೆಗಳು ಬರೋಕ್ಕೂ ಸಿದ್ಧವಾಗಿವೆ. ಆರಂಭಿಸಬಹುದಾ? ಮೊದಲ ಪ್ರಶ್ನೆ, ಕುಮಾರವ್ಯಾಸ ಅಪೂರ್ಣಗೊಳಿಸಿದ್ದ ಕರ್ನಾಟ ಭಾರತ ಕಥಾಮಂಜರಿಯನ್ನು ಕವಿ ಹಾಗೂ ಆತನ ಆಶ್ರಯದಾತ ಇದನ್ನು ಪೂರ್ಣಗೊಳಿಸಿದವರು ಯಾರು? ತಿಮ್ಮಣ್ಣ ಕವಿ, ಕೃಷ್ಣದೇವರಾಯ, ರುದ್ರಭಟ್ಟ, ವೀರಬಲ್ಲಾಳ? ರುದ್ರಭಟ್ಟ, ವೀರಬಲ್ಲಾಳ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ರಾಜವಂಶವು ಅತಿ ಹೆಚ್ಚು ದೇವಾಲಯಗಳನ್ನು ಕಟ್ಟಿಸಿತು? ರಾಷ್ಟ್ರಕೂಟರು, ಹೊಯ್ಸಳರು? ರಾಷ್ಟ್ರಕೂಟ. ಮುಂದಿನ ಪ್ರಶ್ನೆ, ಕಿರಾತಾರ್ಜುನೀಯ ಮಹಾಕಾವ್ಯವನ್ನು ಬರೆದ ಭಾರವಿಯು ಯಾವ ಕನ್ನಡ ಅರಸನ ಆಸ್ಥಾನದಲ್ಲಿದ್ದನು ಎನ್ನಲಾಗಿದೆ? ದುರ್ವಿನೀತ, ಅವಿನೀತ? ಅವಿನೀತ. ಮುಂದಿನ ಪ್ರಶ್ನೆ, ಶ್ರವಣ ಬೆಳಗೊಳದ ಗೊಮ್ಮಟನ ವಿಗ್ರಹವನ್ನು ಯಾರು ಕೆತ್ತಿದರು ಎನ್ನಲಾಗಿದೆ? ಅರಿಷ್ಟನೇಮಿ, ಡಂಕಣಾಚಾರ್ಯ? ಡಂಕಣಾಚಾರ್ಯ. ಮುಂದಿನ ಪ್ರಶ್ನೆ, ಪುಣೆ ಮಹಾಭಾರತದ ಪ್ರತಿಯಲ್ಲಿ ಕರ್ನಾಟಕವನ್ನು ಯಾವ ಹೆಸರಿನಿಂದ ಗುರುತಿಸಿರುವರು? ಮಹಿಷ ಮಂಡಲ, ಉನ್ನತ್ಯಕ? ಉನ್ನತ್ಯಕ. ಉನ್ನತ್ಯಕ. ಉತ್ತರಗಳನ್ನು ನೋಡ್ತಾ ಹೋಗೋಣ. 5 ಪ್ರಶ್ನೆಗಳು ಮುಗಿದಿದೆ. ಮೊದಲ ಪ್ರಶ್ನೆ ಈಗ ಬಂತು. ಉತ್ತರ ತಿಮ್ಮಣ್ಣ ಕವಿ, ಕೃಷ್ಣದೇವರಾಯ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆಗೆ ಉತ್ತರ. ಹೊಯ್ಸಳ ಆಗಿತ್ತು. ಮುಂದಿನ ಪ್ರಶ್ನೆಗೆ ಉತ್ತರ. ದುರ್ವಿನೀತ ಆಗಿತ್ತು. ಮುಂದಿನ ಪ್ರಶ್ನೆಗೆ ಉತ್ತರ. ಅರಿಷ್ಟನೇಮಿ ಆಗಿತ್ತು. ಮುಂದಿನ ಪ್ರಶ್ನೆಗೆ ಉತ್ತರ. ಉನ್ನತ್ಯಕ ಇದೊಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಅಭಿನಂದನೆಗಳು. ಇಲ್ಲಿ
ಪುಸ್ತಕ ಸಿಗಲಿಲ್ಲ ಅಂತ ಬೇಸರ ಪಟ್ಕೋಬೇಡಿ. ಸ್ಪರ್ಧೆಯಲ್ಲಿ ಭಾಗವಹಿಸಿ ಕನ್ನಡದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿವಿ ಅಲ್ವಾ, ಇದುವೇ ಮಹಾಭಾಗ್ಯ ಅಂತ ಭಾವಿಸೋಣ. ಮೂರನೇ ತಂಡ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಕನ್ನಡದ ಅಭಿನವ ಭೋಜರಾಜ ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್? ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಮುಂದಿನ ಪ್ರಶ್ನೆ, ನನ್ನ ಬಯೋಗ್ರಫಿ ಇದು ಯಾರ ಆತ್ಮಚರಿತ್ರೆ? ಕೈಲಾಸಂ ಬೀಚಿ. ಬೀಚಿ. ಮುಂದಿನ ಪ್ರಶ್ನೆ, ಝರಿ ಜಲಪಾತವು ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು, ಹಿರೇಮಗಳೂರು? ಚಿಕ್ಕಮಗಳೂರು. ಮುಂದಿನ ಪ್ರಶ್ನೆ, ತಿಕ್ಕವರಪು ಪಟ್ಟಾಭಿರಾಮರೆಡ್ಡಿ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ಚಲನಚಿತ್ರ ಅಭಿನಯ, ಚಲನಚಿತ್ರ ನಿರ್ದೇಶನ? ಚಲನಚಿತ್ರ ನಿರ್ದೇಶನ. ಮುಂದಿನ ಪ್ರಶ್ನೆ, ಬೆಂಗಳೂರು ನಗರ ಜಿಲ್ಲೆಯು ಯಾವಾಗ ಆರಂಭವಾಯಿತು? 1986, 1976? 1979. 79 ಎರಡನೇ ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಬೀಚಿ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ಚಿಕ್ಕಮಗಳೂರು, ಉತ್ತರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಚಲನಚಿತ್ರ ನಿರ್ದೇಶನ, ಸಂಸ್ಕಾರ ಚಿತ್ರವನ್ನು ನಿರ್ದೇಶನ ಮಾಡಿದವರು ಪಟ್ಟಾಭಿರಾಮರೆಡ್ಡಿ ಅವರು. ಮುಂದಿನ ಪ್ರಶ್ನೆಗೆ ಉತ್ತರ 1986 ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಮೂರನೇ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾಲ್ಕನೇ ತಂಡ ಸಿದ್ಧವಾಗಿದ್ದೀರಾ? ಈಗ ಬಂತು ಮೊದಲ ಪ್ರಶ್ನೆ. ಹೊಯ್ಸಳರ ಪ್ರಥಮ ರಾಜಧಾನಿ ಯಾವುದು? ದೋರ ಸಮುದ್ರ, ಅಂಗಡಿ? ದೋರ ಸಮುದ್ರ. ಮುಂದಿನ ಪ್ರಶ್ನೆ, ಹೊಯ್ಸಳೇಶ್ವರ ದೇವಾಲಯದಲ್ಲಿ ಇಮ್ಮಡಿ ವೀರ ಬಲ್ಲಾಳನ ಯಾವ ಮಂತ್ರಿ ಹಾಗೂ ಗರುಡನ ಕಲ್ಲು ಇದೆ? ಕುವರ ವಿಷ್ಣು, ಕುವರ ಲಕ್ಷ್ಮ? ಕುವರ ಲಕ್ಷ್ಮ್ಯ. ಮುಂದಿನ ಪ್ರಶ್ನೆ, ಕುರಾನ್ ಅಧ್ಯಯನ ಮಾಡಿದ ವಿಜಯನಗರದ ಅರಸು ಯಾರು? ಕೃಷ್ಣದೇವರಾಯ, ಇಮ್ಮಡಿ ದೇವರಾಯ? ಇಮ್ಮಡಿ ದೇವರಾಯ. ಮುಂದಿನ ಪ್ರಶ್ನೆ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಬಿರುದು ಯಾರಿಗೆ ದೊರೆತಿದೆ? ಶ್ರೀ ಕೃಷ್ಣದೇವರಾಯ, ಅಳಿಯ ರಾಮರಾಯ? ಅಳಿಯ ರಾಮರಾಯ. ಐದನೇ ಪ್ರಶ್ನೆ, ಅಠಾರ ಕಚೇರಿಯನ್ನು ಯಾವ ಮೈಸೂರು ಅರಸರು ಆರಂಭಿಸಿದರು? ರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್? ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರ್. 5 ಪ್ರಶ್ನೆಗಳು ಪೂರ್ಣಗೊಂಡಿವೆ. ಈಗ 5 ಉತ್ತರಗಳನ್ನು ನೋಡುವ ಕ್ಷಣ ಬಂತು. ಮೊದಲ ಪ್ರಶ್ನೆಗೆ ಉತ್ತರ ಅಂಗಡಿಯಾಗಿತ್ತು, ದೋರ ಸಮುದ್ರ ಅಂತ ಹೇಳಿದ್ರಿ. ಮುಂದಿನ ಪ್ರಶ್ನೆಗೆ ಉತ್ತರ ಕುವರ ಲಕ್ಷ್ಮ, ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಇಮ್ಮಡಿ ದೇವರಾಯ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಳಿಯ ರಾಮರಾಯ, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಈಗ ಬಂತು ಚಿಕ್ಕದೇವರಾಜ ಒಡೆಯರ್, ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 4 8 ಪುಸ್ತಕಗಳನ್ನು ತಾವು ಗೆಲ್ತಾ ಇದ್ದೀರಿ. ಈಗ ಪುಸ್ತಕಗಳನ್ನು ಕೊಡುವಂಥ ಶುಭಗಳಿಗೆ ಬರ್ತಾ ಇದೆ. ಮೊದಲ ತಂಡ ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಶುಭಮಸ್ತು. ಈಗ ಮುಂದಿನ ತಂಡಕ್ಕೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಈಗ ಮೂರನೆಯ ತಂಡಕ್ಕೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಶುಭಮಸ್ತು. ಮುಂದಿನ ತಂಡಕ್ಕೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಶುಭಮಸ್ತು.
ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಇಡೀ ಕಲ್ಯಾಣ ನಾಡಿನ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ದೂರದರ್ಶನ ಮತ್ತು ಚಂದನ ಟಿವಿ ಎಲ್ಲ ಮುಖ್ಯಸ್ಥರಿಗೆ ಹೃದಯ ತುಂಬಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಥಟ್ ಅಂತ ಹೇಳಿ ಕಾರ್ಯಕ್ರಮ ಇದು ನಮ್ಮ ಹೆಮ್ಮೆಯ ಕಾರ್ಯಕ್ರಮ. ನಮ್ಮ ಮಕ್ಕಳಿಗೆ ಬಹಳ ಹೊಸ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಮಕ್ಕಳಿಗೆ ಒಂದು ಹೊಸ ಚೈತನ್ಯವನ್ನು ತುಂಬತಕ್ಕಂಥ ಕಾರ್ಯಕ್ರಮ. ಥಟ್ ಅಂತ ಹೇಳಿ ಕಾರ್ಯಕ್ರಮ ಮಾಡೋದ್ರ ಮೂಲಕ, ಆ ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮೂಲಕ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರು ಒಂದು ಅದ್ಭುತವಾದ ಕಾರ್ಯವನ್ನ ಈ ನಾಡಿನಲ್ಲಿ ಮಾಡಿದ್ದಾರೆ. ನಮ್ಮ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವವನ್ನು ಬೆಳೆಸುವ ಜೊತೆಗೆ ಅವರಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸುವ ನಿಟ್ಟಿನೊಳಗೆ ಕನ್ನಡದ ಪುಸ್ತಕಗಳ ಸಂಸ್ಕೃತಿಯನ್ನು ಬಿತ್ತಕ್ಕಂಥ ಕೆಲಸ ಮಾಡಿದಾರಲ್ಲ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರ ಶ್ರಮ ಅವಿರತವಾಗಿರ್ತಕ್ಕಂಥದ್ದು. ಈ ನಾಡಿಗೆ ಬಹುದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಾತನ್ನ ಬಹಳ ಅಭಿಮಾನಪೂರ್ವಕವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ವಿಶೇಷವಾಗಿ 5,000 ಎಪಿಸೋಡ್ ನಡೆಸಿಕೊಡೋದ್ರ ಮೂಲಕ ವಿಶ್ವದ ಯಾವ ಭಾಷೆಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲಿವರೆಗೆ ಇಲ್ಲ. ಅದನ್ನು ಹೆಮ್ಮೆ ತರ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರು ಕನ್ನಡದಲ್ಲಿ ಥಟ್ ಅಂತ ಹೇಳಿ ಕಾರ್ಯಕ್ರಮ ನಡೆಸಿಕೊಡೋದ್ರ ಮೂಲಕ ಕನ್ನಡ ಭಾಷೆಯ ಇರ್ತಕ್ಕಂಥ ತಾಕತ್ತು ಮತ್ತೆ ತೋರಿಸಿಕೊಟ್ಟದ್ದಾಗಿದೆ ಅನ್ನೋ ಮಾತನ್ನ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹೇಳಿ ಅವರಲ್ಲಿ ಇನ್ನೂ ಹೊಸ ಚೈತನ್ಯ ತುಂಬಲಿ, ಈ ನಾಡಿಗೆ ಇನ್ನೂ ಹೆಚ್ಚಿನ ಕೊಡುಗೆಗಳನ್ನು ಕೊಡಲಿ ಅಂತ ಹೇಳಿ ಆಶಾಭಾವನೆ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾನೆ. ಮಧ್ಯಮ ವರ್ಗದ ಜನಾಂಗ, ಬುದ್ಧಿವಂತ ಜನಾಂಗ, ರಾಜಕಾರಣಿ ಇರ್ಬೋದು, ಸಿನಿಮಾ ರಂಗದವರು ಇರ್ಬೋದು, ನ್ಯಾಯವಾದಿಗಳಿರ್ಬೋದು, ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ. ಶಾಲಾ ಮಕ್ಕಳನ್ನು ಇವರು ಅನೇಕ ಸರ್ತಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ನಾನು ಅಮೆರಿಕಕ್ಕೆ ಹೋದಾಗ ಈ ಕಾರ್ಯಕ್ರಮಕ್ಕೋಸ್ಕರ ವಿಶೇಷವಾದಂಥ ಕೇಬಲ್ ಕೂಡ ಹಾಕಿಸ್ಕೊಂಡು ಜನ ನೋಡ್ತಾ ಇದ್ರು. ದೇಶ ವಿದೇಶಗಳಲ್ಲೂ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿರೋದೊಂದು ವಿಶೇಷವಾದ ಒಂದು ಸಂಗತಿ. ಈ ಕಾರ್ಯಕ್ರಮ ಇವತ್ತು 5,000 ಸಂಚಿಕೆಗಳನ್ನು ಪೂರ್ಣಗೊಳಿಸಿದೆ. ಎಲ್ಲರೂ 9:30ಗೆ ಟಿ ವಿ ಮುಂದೆ ಕೂತ್ಕೊಂಡು ಚಂದನ ಚಾನಲ್ನು ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಯ್ಯೋ, ನನಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು, ನಾನು ಹೋಗಿದ್ರೆ ಇನ್ನೂ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ನ ಏನೋ ಅನ್ನೋ ಭಾವನೆಯನ್ನು ಅವರು ಮೂಡಿಸ್ತಾ ಬಂದಿದ್ದಾರೆ. ಈ ದೂರದರ್ಶನದವರಿಗೆ, ಚಂದನ ವಾಹಿನಿಯ ದೂರದರ್ಶನದವರಿಗೆ ಹಾಗೂ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ ಶುಭ ಹಾರೈಸ್ತಾ, ಇದು ವಿಶ್ವ ದಾಖಲೆಯಾಗಿದೆ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಎಂಟರ್ ಆಗಿದೆ, ಇಲ್ಲಿಗೆ ನಿಲ್ಲಿಸಬಾರ್ದು. ಇದರ ಇನ್ನೂ ಒಂದು 5,000 ಸಂಚಿಕೆಗಳು ಹೊರಬರಲಿ, ಜನಕ್ಕೆ ತುಂಬ ಸಹಾಯವಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀನಿ. ನನ್ನ ಹೆಸರು ಪದ್ಮಶ್ರೀ HS ಅಂತ. 2005ನೇ ಇಸ್ವಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಇಲ್ಲಿ ಒಂದ್ಸಲ ಮಾಡಿದಾರಂತೆ, ಇನ್ನೊಂದ್ಸಲ ಮಾಡಕ್ಕೆ ನಿಂತ್ಕೊಂಡಿದ್ದಾರೆ. ಪ್ರಶ್ನೆ ನೋಡೋಣ. ವಿಷ್ಣುವರ್ಧನ್ ಅವರು ತರಾಸು ಅವರ ಯಾವ ಕಾದಂಬರಿ ಆಧಾರಿತ ಚಿತ್ರದಲ್ಲಿ ನಟಿಸಿದ್ದರು? ದುರ್ಗಾಸ್ತಮಾನ, ನಾಗರಹಾವು. ನಾಗರಹಾವು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ ಸೊಗಸಾದ ಕೃತಿ ತಮಗೆ ಕೊಡ್ತಾ ಇದ್ದೆ. ಪದ್ಮಶ್ರೀ ಎಸ್ ರಾಮಚಂದ್ರಪುರದಿಂದ ಬಂದಿದ್ದೀವಿ. ಎಸ್, ಈಗ ಬಂತು ಪ್ರಶ್ನೆ. ರಾಜ್ಕುಮಾರ್ ಹಾಡಿದ ಯಾವ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯು ದೊರೆಯಿತು? ನಾದಮಯ. ಆರಾಧಿಸುವೆ ಮದನಾದಿ. ನಾದಮಯ ನೋಡೋಣ. ನಾದಮಯ, ಈ ಲೋಕವೆಲ್ಲ ನಾದಮಯ. ಅದ್ಭುತವಾದ ಹಾಡು. ದಯವಿಟ್ಟು ಪುಸ್ತಕ ಸ್ವೀಕರಿಸಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು GKVKL ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದೀನಿ. ಈಗ ಬಂತು ಪ್ರಶ್ನೆ. ವಿಷ್ಣುವರ್ಧನ್ ಅವರು ಪ್ರಖ್ಯಾತ ಟೆಲಿವಿಷನ್ ಧಾರಾವಾಹಿಯಲ್ಲಿ ನಟಿಸಿದ್ದರು, ಅದು ಯಾವುದು? ಮಾಲ್ಗುಡಿ ಡೇಸ್, ಟಿಪ್ಪು ಸುಲ್ತಾನ್. ಮಾಲ್ಗುಡಿ ಡೇಸ್. ಉತ್ತರವನ್ನು ನೋಡೋಣ. ಮಾಲ್ಗುಡಿ ಡೇಸ್ ಉತ್ತರ ಸರಿಯಾಗಿದೆ. ಧನ್ಯವಾದಗಳು ಸರ್. ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆಗಳು. ಸರ್, ತಮ್ಮ ಪರಿಚಯ ಮಾಡಿಕೊಡಬಹುದಾ? ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಶಿಷ್ಯರು ಗದಗಿನಿಂದ ಬಂದಿದ್ದೇನೆ. ಗದಗಿನಿಂದ ಬಂದಿದ್ದಾರೆ. ಇವರಿಗೆ ಕಣ್ಣು ಕಾಣ್ತಾ ಇಲ್ಲ, ಆದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಉತ್ಸಾಹ ಏನಿದೆ ಅದ್ಭುತವಾದದ್ದು. ಹಾಗಾಗಿ ಮೊದಲು ಒಂದು ಪ್ರಶ್ನೆಯನ್ನು ಕೇಳಿಬಿಡೋಣ ಅವರಿಗೆ. ಪ್ರಶ್ನೆಯನ್ನು ಓದಿ ಹೇಳ್ತೇನೆ, ಸಾವಕಾಶವಾಗಿ ಕೇಳಿಸ್ಕೊಳ್ಳಿ, ಆ ನಂತರ ಉತ್ತರ ಕೊಡಬಹುದು. 2 ಆಯ್ಕೆ ಇರುತ್ತೆ. ಒಂದು ಸರಿಯಾದ ಆಯ್ಕೆಯನ್ನು ತಾವು ಆಯ್ಕೆ ಮಾಡಬಹುದು. ಪ್ರಶ್ನೆ ಕೇಳಲಾ? ಎಸ್ ಸರ್. ಹಾಂ, ಈಗ ಬಂತು ಪ್ರಶ್ನೆ. ರಾಜ್ಕುಮಾರ್ ಅವರಿಗೆ ಯಾವ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದೆ? ಮೈಸೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು ವಿಶ್ವವಿದ್ಯಾನಿಲಯ,
ಬೆಂಗಳೂರು ವಿಶ್ವವಿದ್ಯಾನಿಲಯ. ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳ್ತಾ ಇದ್ದಾರೆ, ಆದರೆ ಸರಿಯಾದ ಉತ್ತರ ಮೈಸೂರು ವಿಶ್ವವಿದ್ಯಾನಿಲಯ ಆಗಿತ್ತು. ಎಲ್ಲೋ ಒಂದು ಸಣ್ಣ ತಪ್ಪಾಗಿದೆ, ಚಿಂತೆ ಇಲ್ಲ. ಹಾಡ್ಲಿಕ್ಕೆ ಬರುತ್ತಾ ತಮಗೆ? ಹಾಡ್ತೀನಿ ಸರ್. ಒಂದು 2 ಸಾಲು ಹಾಡ್ಬಿಡಿ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ, ಕರುಣಿಸಯ್ಯ ದೀನ ಬಂಧು ಜೀವಕೋಟಿ ಕಾವನೆ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ. ತುಂಬಾ ಚೆನ್ನಾಗಿ ಹಾಡ್ತೀರಾ ಸರ್. ಅಭ್ಯಾಸ ಮಾಡ್ತಾ ಇದ್ದೀರಾ ಶಾಸ್ತ್ರೀಯ ಸಂಗೀತ? ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಇದು ಭಾಳ ದೀರ್ಘಕಾಲದಿಂದ 5,000 ಎಪಿಸೋಡ್ ಆದದ್ದು. ಅದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದರ ಮುಖಾಂತರ ಇವತ್ತು ಭಾಳಷ್ಟು ಯುವ ಪ್ರತಿಭೆಗಳಿಗೆ, ವಿದ್ಯಾರ್ಥಿಗಳಿಗೆ, ಲೋಕಕ್ಕೆ ಒಂದು ಅಮೂಲ್ಯವಾದಂಥ ಜ್ಞಾನ ಬರುವ ಜೊತೆ ಹಲವಾರು ಪ್ರತಿಭೆಗಳು ಕೂಡ ಇದರ ಮುಖಾಂತರ ಗುರುತಿಸಲ್ಪಟ್ಟದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಇನ್ನು ಇದು ಮುಂದೆ ಇದು ಹೀಗೇ ಸಾಗಬೇಕು. ಇದೊಂದು ಆದರ್ಶಪೂರ್ಣವಾದಂಥ ಒಂದು ಕಾರ್ಯಕ್ರಮ ಚಂದನದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಷ್ಟು ಸಂಚಿಕೆಗಳನ್ನು ಕಾಣುತ್ತೆ ಅಂತ ಅಂದರೆ ಇದು ಅನೂಹ್ಯ ಮತ್ತು ಇದು ಅಚ್ಚರಿ ಕೂಡ. ಇದು ಆದದ್ದು ಹೇಗೆ ಅಂತ ಅಂದರೆ ಈ ನೈರಂತರ್ಯ ಇದೆಯಲ್ಲ, ಈ ಅನುಸ್ಯೂತತೆ ಇದೆಯಲ್ಲ, ಇದನ್ನು ತಪಸ್ಸಿನಂತೆ ಮಾಡಿದ್ದು ಕಾರಣ. ಇದನ್ನು ತಪಸ್ಸಿನಂತೆ ಮಾಡೋದಕ್ಕೆ ಸಾಧ್ಯವಾದದ್ದು ಒಂದು ಮನಸ್ಥಿತಿ, ಒಂದು ಮನೋಭಾವ. ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಬೇಕಾದ ಮಾಹಿತಿಗಳನ್ನು ತಲುಪಿಸಬೇಕು, ಸಮಾಜದ ಒಳಿತನ್ನ ಕಾಣಬೇಕು ಅನ್ನುವ ಮನೋಭಾವ ಇದೆಯಲ್ಲ, ಅದು ಇದನ್ನ ಇಷ್ಟು ನಿರಂತರವಾಗಿ ಮಾಡುವಂತೆ ಪ್ರೇರೇಪಿಸಿದ ಅಂಶ. ಇದರ ಜೊತೆಗೆ ಸತತ ಕ್ರಿಯಾಶೀಲತೆ ಮತ್ತು ಸಮಾಜಮುಖಿಯಾದ ಮನೋಭಾವಗಳು ಒಟ್ಟಾಗಿ ಕೆಲಸ ಮಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಕೂಡ ಥಟ್ಟಂತ ಹೇಳಿಯ ಈ ಯಶಸ್ಸು ನಿದರ್ಶನವಾಗಿ ನಿಲ್ಲುತ್ತೆ. ಜೊತೆಗೆ ಇದರಲ್ಲಿ ಪ್ರೇಕ್ಷಕರ ನಿರಂತರತೆ ಕೂಡ ಇದೆ. ಅಸಂಖ್ಯ ಪ್ರೇಕ್ಷಕರು ಅಸಂಖ್ಯ ಕಾಲದಿಂದ ಇದನ್ನು ನೋಡಿಕೊಂಡೇ ಬಂದಿದ್ದಾರೆ ಅಂತಂದರೆ ಅದು ಅವರನ್ನು ತಲುಪಿದೆ ಅನ್ನೋದು ಅರ್ಥ ಆಗುತ್ತೆ. ಇಂಥ ಕಾರ್ಯಕ್ರಮ 5,000ವಲ್ಲ, 10,000ವಾಗಲಿ, 20,000ವಾಗಲಿ ಯಶಸ್ವಿಯಾಗಲಿ, ಯಶಸ್ಸು ಸಿಗಲಿ, ನಿರಂತರತೆ ಇರಲಿ ಅನ್ನುವ ಹಾರೈಕೆ. ನಮಸ್ಕಾರ. ಸರಸ್ವತಿಯವರೇ, ನಾವು ಕೇಳೋ ಪ್ರಶ್ನೆ ಈಗ ಪರದೆ ಮೇಲೆ ಬರ್ತಾ ಇದೆ, ನೋಡೋಣ. ಪ್ರಶ್ನೆ ಈಗ ಬಂತು. ವಿಷ್ಣುವರ್ಧನ್ ಅವರು ಎಷ್ಟು ಸಲ ದ್ವಿಪಾತ್ರಗಳಲ್ಲಿ ಅಭಿನಯಿಸಿರುವರು? 10 ಸಲವ, 14 ಸಲವ? 10 ಸಲ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಈಗ ಬಂತು. 14 ಸಲ ಅಭಿನಯಿಸಿದ್ದಾರೆ. ಅವರಷ್ಟು ಹೆಚ್ಚು ದ್ವಿಪಾತ್ರಗಳನ್ನು ಅಭಿನಯಿಸಿದವರು ಕನ್ನಡದಲ್ಲಿ ಯಾರೂ ಇಲ್ಲ. ವಿಷ್ಣುವರ್ಧನ್ 14 ಸಲ 14 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಒಂದು ಪುಸ್ತಕ ದಯವಿಟ್ಟು ಸ್ವೀಕರಿಸಿ. ಏನಮ್ಮ ಹೆಸರು? ತುಷಾರ. ತುಷಾರಹಾರದವಳ. ಅದ್ಭುತವಾದ ಹೆಸರು. ತಮ್ಮ ಪ್ರಶ್ನೆ ಈಗ ಬಂತು. ರಾಜ್ಕುಮಾರ್ ಅವರಿಗೆ ಚಲನಚಿತ್ರ ರಂಗದ ಯಾವ ಅತ್ಯುನ್ನತ ಪ್ರಶಸ್ತಿಯು ದೊರೆಯಿತು? ಆಸ್ಕರ್ ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಫಾಲ್ಕೆ ಪ್ರಶಸ್ತಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಹೌದು, ಉತ್ತರ ಸರಿಯಾಗಿದೆ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ನನ್ನ ಹೆಸರು ಗೀತಾ ಎಲ್ ಭಟ್. ನಾನು ಪಂಜಾಬ್, ಆ್ಯಕ್ಚುಲಿ ನಮ್ಮ ತಾಯಿ ಮನೆ ಬೇರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ ಗಂಡನ ಮನೆ ಪಂಜಾಬ್, ಅಂದರೆ ಮಂಗಳೂರಿಂದ ಮುಂದೆ ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಆಗುತ್ತೆ. ಅಲ್ಲಿಂದ ನಾವು ಇದಕ್ಕೋಸ್ಕರನೇ ಬಂದಿದ್ದೀವಿ. ಮಂಗಳೂರಿಂದ ಬಂದಿದ್ದೀರಾ? ಭಾಳ ಸಂತೋಷ. ಪ್ರಶ್ನೆ ನೋಡೋಣ. ವಿಷ್ಣುವರ್ಧನ್ ಅವರಿಗೆ ಯಾವ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿದೆ? ತುಮಕೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು ವಿಶ್ವವಿದ್ಯಾನಿಲಯ? ಬೆಂಗಳೂರು ವಿಶ್ವವಿದ್ಯಾನಿಲಯ. ಉತ್ತರ ಸರಿಯಾ? ನೋಡೋಣ. ಉತ್ತರ ಸರಿಯಾಗಿದೆ. ಪುಸ್ತಕ ನೀಡುವಂತಹ ಸಮಯ. ಮಂಗಳೂರಿನ, ದೂರದ ಮಂಗಳೂರಿನಿಂದ ಬಂದಿದ್ದೀರಾ? ಸರ್, ನನ್ನ ಹೆಸರು ಯಶಸ್ ಅಂತ. ನಾನು ಸೆಕೆಂಡ್ ಇಯರ್ BA ಓದ್ತಾ ಇದ್ದೀನಿ ತುಮಕೂರು ಯೂನಿವರ್ಸಿಟಿಯಲ್ಲಿ. ಊರು ತುರುವೇಕೆರೆ ತಾಲೂಕು ಸರ್. ತುರುವೇಕೆರೆ. ಬಹಳ ಸಂತೋಷ.
ಪ್ರಶ್ನೆ ಕೇಳಬಹುದಾ? ಎಸ್ ಸರ್, ಖಂಡಿತ. ಸಿದ್ಧವಾಗಿದ್ದರೆ ಪ್ರಶ್ನೆ ಈಗ ಬಂತು, ಪರದೆ ಮೇಲೆ ಬರುತ್ತೆ, ನಾನು ಓದಿ ಹೇಳ್ತೇನೆ. ರಾಜ್ಕುಮಾರ್ ಅವರು ಯಾವ ಚಳವಳಿಯಲ್ಲಿ ಭಾಗವಹಿಸಿದರೋ? ಮಹಾಜನ್ ಚಳವಳಿ, ಗೋಕಾಕ್ ಚಳವಳಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ಉತ್ತರ ಸರಿಯಾಗಿದೆ. ಗಾಂಧೀಜಿ ಹೆಜ್ಜೆಗಳು, ಶಕುಂತಲಾ ಯು ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕವನ್ನು ಸ್ವೀಕರಿಸಿ. ಧನ್ಯವಾದಗಳು ತಮಗೆ. ಇದರೊಂದಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮದ ಮುಕ್ತಾಯ. 5,000 ಮಹಾ ಸಂಚಿಕೆ ಏನು ನೋಡಿದ್ವಿ, ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮಹಾ ಸಂಚಿಕೆ ಅತ್ಯದ್ಭುತವಾಗಿ ಮೂಡಿಬಂತು. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದರ ಹಿಂದೆ ಶ್ರಮಿಸಿದಂತಹ ಎಲ್ಲ ಕೈಗಳಿಗೂ ಧನ್ಯವಾದಗಳನ್ನು ಸೂಚಿಸೋದಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಮಾಡೋದಕ್ಕೆ ಸಾಕಷ್ಟು ಜನರ ಪರಿಶ್ರಮ ಇದೆ ಅಂತ ಹೇಳಿದೆ. ನಮ್ಮ ಪ್ರೋಗ್ರಾಮ್ ಟೀಮ್ ಆಗಿರ್ಬೋದು, ಕ್ಯಾಮ್ರಾ ಟೀಮ್ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಎಂಜಿನಿಯರಿಂಗ್ ಟೀಮ್, ಆಡ್ಮಿನ್, ಸೋಷಿಯಲ್ ಮೀಡಿಯಾ, ಎಡಿಟಿಂಗ್, ಮೇಕಪ್, ಪ್ರಾಪರ್ಟಿ, ಟೇಪ್ ಲೈಬ್ರರಿ, ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸೂಚಿಸೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಂದಂತಹ ಪ್ರತಿಯೊಬ್ಬ ವೀಕ್ಷಕರು, ಬಹುಶಃ ತಾವೆಲ್ಲಿರೋದ್ರಿಂದನೇ, ತಾವುಗಳು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿ ಮಾಡಿದ್ರಿಂದನೇ 5,000 ಸಂಚಿಕೆಗಳನ್ನು ಪೂರೈಸೋದಕ್ಕೆ ಸಾಧ್ಯ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇವತ್ತು ಕೂಡ ಇಲ್ಲಿ ಬಂದ್ರಿ, ನಮ್ಮ ಜೊತೆ ಕೂತ್ಕೊಂಡ್ರಿ, ಕ್ವಿಸ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರಿ. ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸೂಚಿಸೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ತಮ್ಮ ಪ್ರೀತಿಯಿಂದನೇ 5,000 ಸಂಚಿಕೆಗಳನ್ನ ಪೂರೈಸಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಕೂಡ 2,000ಕ್ಕೂ ಹೆಚ್ಚು ಜನ ದೂರದ ಊರುಗಳಿಂದ ತಮ್ಮೆಲ್ಲರೂ ಕೂಡ ತಮ್ಮ ಚಪ್ಪಾಳೆಯ ಮುಖೇನ ಧನ್ಯವಾದಗಳು. ದೂರದರ್ಶನ ಚಂದನ ವಾಹಿನಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಇದೇ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಿ, ನಾವು ನೋಡ್ತಾ ಇರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.